ಥ್ಯಾಂಕ್ ಯು. ಬ್ರಹ್ಮಶ್ರೀ ಪಿತಾಮಹ ಪತ್ರಿಜಿ ಅವರಿಗೆ ಜೋರಾಗಿ ಚಪ್ಪಾಳೆ ಹೊಡಿಬೇಕು. ನಾವು ನೀವೆಲ್ಲ ಕೂತ್ಕೊಂಡಿದ್ದೀವಿ ಅಂತ ಅವರೇ ಕಾರಣ. ಇವತ್ತು ಪತ್ರಿಜಿ ಮಹೋತ್ಸವ ದಿನ. ಇವತ್ತು ಇಲ್ಲಿ ನಿಂತ್ಕೊಂಡು ಮಾತಾಡೋಕ್ಕೆ ಅವಕಾಶ ಸಿಕ್ಕಿದೆ. ನನ್ನ ಮತ್ತು ಪತ್ರಿಜಿ ಸರ್ ಅವರ ಅನುಸಂಧಾನ, ಅವರು ನನಗೆ ಪರಿಚಯ ಆದಮೇಲೆ ಅವ್ರ ಜೊತೆ ನನ್ನ ಒಂದು ಜರ್ನಿ ಯಾವ ಥರ ಇತ್ತು ಅಂತ ಒಂದು ಎಕ್ಸಾಂಪಲ್ ಹೇಳ್ತೀನಿ. 2016ನೇ ಇಸ್ವಿನಲ್ಲಿ ನಾನು ಧ್ಯಾನ ಮಾಡ್ತಾ ಇದ್ದೆ. ಅಷ್ಟೊತ್ತಿಗೆಲ್ಲ ನಾನು 2012ಕ್ಕೆ ನಾನು ಧ್ಯಾನಕ್ಕೆ ಬಂದಿದ್ದು. 2015-16ರಲ್ಲಿ ತುಂಬ ಪ್ರಾಬ್ಲಮ್ ಆಗುತ್ತೆ ನನಗೆ, ಎಲ್ಲ ಕಡೆಯಿಂದ ಪ್ರಾಬ್ಲಮ್ ಆಗುತ್ತೆ. ಅಂಥ ಟೈಮಲ್ಲಿ ನಾನು ಒಬ್ಬನೇ ಹೋಗ್ಬಿಡ್ತೀನಿ. ನನ್ನ ಜೊತೆ ಯಾರೂ ಇರಲ್ಲ, ನನ್ನ ಫ್ಯಾಮಿಲಿ ಆಗಲಿ ಯಾರು ಇರಲ್ಲ. ನನ್ನ ಮನೇಲಿ ನಾನು ಒಬ್ಬನೇ ಕೂತ್ಕೊಂಡಾಗ ಸುಮಾರು 8 ತಿಂಗಳು 10 ತಿಂಗಳು ಒಬ್ಬನೇ ಇರ್ತೀನಿ. ಅಂಥ ಟೈಮಲ್ಲಿ ಕಡ್ತಾಲ್ ಪ್ರೋಗ್ರಾಮ್ ಬರುತ್ತೆ ಡಿಸೆಂಬರ್ 21-31ವರೆಗೆ. ಆ ಒಂದು ಪ್ರೋಗ್ರಾಮಲ್ಲಿ ಪತ್ರಿಜಿ ಸರ್ ಜೊತೆ ನಾನು ಕೇವಲ 5 ನಿಮಿಷ ನಾನು ಅವ್ರ ಜೊತೆ ಏಕಾಂತವಾಗಿ ಇರಬೇಕು ಅಂತ ನಾನು ಸಂಕಲ್ಪ ಮಾಡ್ಕೊತೀನಿ. ಅಲ್ಲಿ ನೋಡಿದ್ರೆ ಲಕ್ಷ ಜನ ಇರ್ತಾರೆ. ಆದರೆ ನನ್ನ ಸಂಕಲ್ಪ ಏನು, 5 ನಿಮಿಷ ಅವ್ರ ಜೊತೆ ಇರಬೇಕು ಅಂತ ಅನ್ಕೊಂಡಿದ್ದೆ. ಆದರೆ ಕಡ್ತಾಲ್ಗೆ ಹೋಗ್ತೀನಿ ಬಳ್ಳಾರಿಯಿಂದ. ಹೋದ್ಮೇಲೆ ಅಲ್ಲಿ ಪ್ರೋಗ್ರಾಮ್ ಅನ್ನು ಮುಗಿದ ಮೇಲೆ ಸರ್ ಅಲ್ಲಿ ಗೆಸ್ಟ್ ಹೌಸ್ ಇತ್ತು, ಗೆಸ್ಟ್ ಹೌಸ್ ಹತ್ರ ಕೂತ್ಕೊಂಡಿದ್ರು. ನಾನು ಮತ್ತೆ ನನ್ನ ಜೊತೆ ಕೃಷ್ಣಪ್ಪ ಸರ್ ಜೊತೆ ಇದ್ರು. ಅವರಿಗೆ ಈ ವಿಷಯ ಹೇಳಿಲ್ಲ, ನಾನು ಪತ್ರಿಜಿ ಸರ್ ಜೊತೆ ಒಂದು 2 ನಿಮಿಷ 5 ನಿಮಿಷ ಇರಬೇಕು ಅಂತ ಅನ್ಕೊಂಡಿದ್ದೀನಿ ಅಂತ ಕೃಷ್ಣಪ್ಪ ಸರ್ಗೆ ಏನು ಹೇಳಿಲ್ಲ. ಆಗ ನನ್ನ ಪ್ರಾಬ್ಲಮ್ ತುಂಬಾ ಇತ್ತು. ಅಲ್ಲಿ ಸರ್ ಕೂತ್ಕೊಂಡಾಗ ಫಸ್ಟ್ ನೀನು ಟಿಫನ್ ಮಾಡು ಅಂತ ನಮ್ಮನ್ನು ಕಳಿಸಿದ್ರು ಒಳಗಡೆ. ಟಿಫನ್ ಮಾಡಿ ಹೊರಗಡೆ ಬಂದ ತಕ್ಷಣ ಅಲ್ಲಿ ಕಾರ್ ಇತ್ತು. ಅದು ಕಾರ್ ಬಂದ್ಬಿಟ್ಟು ಸಾಯಿ ಕುಮಾರ್ ಸರ್ ಅವ್ರ ಕಾರ್ ಇತ್ತು. ನಾವು ಟಿಫನ್ ಮಾಡಿ ಅಲ್ಲಿ ಹೋಗಿ ಕಾರ್ ಹತ್ರ ನಿಂತ್ಕೊಂಡ ತಕ್ಷಣ ಪತ್ರಿಜಿ ಸರ್ ಎಲ್ಲಿ ಹೊರಗಡೆ ಏನಿದ್ರು ಅಲ್ಲಿಂದ ಸ್ಟ್ರೈಟ್ ಆಗಿ ಬಹಳ ಸ್ಪೀಡಾಗಿ ಓಡಿ ಬಂದ್ಬಿಟ್ಟು ಕಾರ್ ಹತ್ರ ಬಿಟ್ಟು ಸಾಯಿ ಕಾರ್ ಸ್ಟಾರ್ಟ್ ಮಾಡು ಮನೆ ಹೋಗೋಣ ಅಂತ ಅಂದ್ರು. ಅವರು ಕಾರ್ ಸ್ಟಾರ್ಟ್ ಮಾಡಿದ್ರು. ಸಾರ್ ಮುಂದೆ ಕೂತ್ಕೊಂಡು ನಾನು ಕೃಷ್ಣಪ್ಪ ಸರ್ ಅಲ್ಲೇ ಇದ್ವಿ. ಇದ್ರು ಬಂಡಿ ಹಾಕೊಂಡ್ರಿ ಅಂತ ಅಂದ್ರು. ನೀವಿಬ್ರು ಗಾಡಿ ಹತ್ಕೊಂಡು ಬನ್ನಿ ಅಂತಂದ್ರು. ನನ್ನ ಕೃಷ್ಣಪ್ಪ ಸರ್ನ ಅವ್ರ ಕಾರಲ್ಲಿ ಸುಮಾರು ಏನಿಲ್ಲ ಅಂತಂದ್ರೆ ಒಂದು 5-6 ಕಿಲೋಮೀಟರ್ ಒಂದು ಕಡೆ ಒಂದು ಮನೆಯಲ್ಲಿ ಕರ್ಕೊಂಡು ಹೋದಾಗ ಅಲ್ಲಿ ಯಾರು ಇಲ್ಲ. ನಾನು ಪತ್ರಿಜಿ ಸರ್ ಮತ್ತೆ ಕೃಷ್ಣಪ್ಪ ಸರ್ ಅವ್ರನ್ನ ಕರ್ಕೊಂಡೋಗಿ ಅವ್ರ ಮನೇಲಿ ಕೂದಿಸಿದ್ವಿ. ನಾನು ಏನು ಅನ್ಕೊಂಡಿದ್ದೆ 5 ನಿಮಿಷ ಏಕಾಂತವಾಗಿ ಅವ್ರ ಜೊತೆ ಇರಬೇಕು ಅಂತ. ಯಾಕಂತಂದ್ರೆ ನನಗೆ ತುಂಬಾ ಅಷ್ಟೊಂದು ಪ್ರಾಬ್ಲಮ್ ಇತ್ತು, ಹೇಳ್ಕೊಳ್ಬೇಕು ಅಂತ ಅನ್ಕೊಂಡೆ ನಾನು. ಆದ್ರೆ ಆ 5 ನಿಮಿಷ ಚೇರ್ ಮೇಲೆ ಕೂತ್ಕೊಂಡಿದ್ದಾರೆ, ನಾನು ಕೆಳಗಡೆ ಕೂತ್ಕೊಂಡಿದ್ದೀನಿ. ಆ 5 ನಿಮಿಷ ನನ್ನ ಕಣ್ಣನ್ನ ಅವ್ರು ನೋಡ್ತಾನೆ ಇದ್ದಾರೆ. ನಾನು ಮುಚ್ಚಕ್ಕಾಗ್ತಿಲ್ಲ, ನನ್ನನ್ನು ನೋಡ್ತಾ ಇದ್ದಾರೆ. ಆ 5 ನಿಮಿಷ ನೋಡಿದ ತಕ್ಷಣ ಇಪ್ಪರು ಚೆಪ್ಪು ಅಂತಂದ್ರು. ಈಗ ನೀವು 5 ನಿಮಿಷ ನಾನು ನೋಡಿದ ಮೇಲೆ ನಾನು ಏನಂತ ಹೇಳಿ ನನ್ನಲ್ಲಿರ್ತಕ್ಕಂಥ ಎಲ್ಲವನ್ನೂ ಈಗಲೇ ಕರಿಗೋಗ್ಬಿಟ್ಟಿದೆ. ನಾನು ಐ ಆಮ್ ಹ್ಯಾಪಿ ನಾವು ಅಂತ ಹೇಳಿದೆ. ನಾನು ಎಸ್ ಐ ವಾಂಟ್ ದಿಸ್ ಅಂತಂದ್ರೆ, ಯಾಕಂದ್ರೆ ನನ್ನಲ್ಲಿರ್ತಕ್ಕಂಥ ತುಂಬಾ ತೊಂದರೆಗಳು ಅವ್ರಿಗೆ ಗೊತ್ತಿತ್ತು. ಆದ್ರೆ ಅವತ್ತು ನನ್ನ ನೋಡಿದಂಥ 5 ನಿಮಿಷ ಏಕಾಂತರವಾಗಿ ನೋಡಿದಂಥ ಪತ್ರಿಜಿ ಸರ್ ಇವತ್ತಿಗೂ ಒಂದು ಪ್ರಾಬ್ಲಮ್ ಇಲ್ಲದೆ ನನ್ನ ಜೀವನ ನಡೆಸ್ತಾ ಇದ್ದೀನಿ. ಇನ್ನು ಎಷ್ಟೋ ಇದೆ. ಸೊ 5 ನಿಮಿಷ ಕೊಟ್ಟಿದ್ದಾರೆ, 3 ನಿಮಿಷ ಕೊಟ್ಟಿದ್ದಾರೆ. ಥ್ಯಾಂಕ್ ಯು. ನನ್ನ ಮತ್ತು ಪತ್ರಿಜಿ ಸರ್ ಜೊತೆ ಇರುವಂಥ ಒಂದು ಎಕ್ಸ್ಪೀರಿಯನ್ಸ್ ಎಲ್ಲರಿಗೂ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್. PMC ಕನ್ನಡ ಚಾನೆಲ್ ಅನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಮಾಡಿಸಿ. ಎಲ್ಲರಿಗೂ ಧನ್ಯವಾದಗಳು.